10ನೇ ತರಗತಿ ಪಾಸ್ ಆದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ನಿಮಗೊಂದು ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನದಲ್ಲಿ 2026 ಮತ್ತು 27ನೇ ಸಾಲಿನಲ್ಲಿ ಯಾವ್ಯಾವ ಕಾಲ್ಫಾರ್ಮ್ ಮಾಡ್ತಾರೆ, ಆಮೇಲೆ ಪರೀಕ್ಷೆ ಯಾವಾಗ ನಡೀತಾವ ಅಂತಕ್ಕಂಥ ಕ್ಯಾಲೆಂಡರನ್ನು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, SSC GD ಏನಪ್ಪ ಅಂದ್ರೆ 2026 ಕಾಲ್ಫಾರ್ಮ ಸೆಪ್ಟೆಂಬರ್ ತಿಂಗಳಿಂದ ಅಕ್ಟೋಬರ್ ತಿಂಗಳದಾಗ ಏನಂದ್ರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಜನವರಿಯಿಂದ ಮಾರ್ಚ್ 2027ರೊಳಗೆ ಏನಪ್ಪ ಅಂದರೆ ನೀವು ಪರೀಕ್ಷೆಯನ್ನು ಬರೆದು 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ನಾವು MTS ಅಂತೀವಿ, ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೀವಿ. ಹವಾಲ್ದಾರ್ ಹುದ್ದೆಗಳಿಗೆ ಸಹಿತ ಕಾಲ್ಫಾರ್ಮ್ ಈಗಾಗಲೇ ಟೆಂಟೇಟಿವ್ ಬಿಟ್ಟಿದ್ದಾರೆ. ಯಾವಾಗ ಕಾಲ್ಫಾರ್ಮ್ ಮಾಡ್ತಾರಪ್ಪ ಅಂದ್ರೆ ಜೂನ್ 2026ರಿಂದ ಜುಲೈ 2026ರೊಳಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಪರೀಕ್ಷೆ ಯಾವಾಗ ನಡೀತಾವಪ್ಪ ಅಂದ್ರೆ ಸೆಪ್ಟೆಂಬರ್ದಿಂದ ನವಂಬರ್ 2026ರಲ್ಲಿ ಪರೀಕ್ಷೆ ನಡೀತಾವು. ಇದು MTS ಹವಾಲ್ದಾರ ಆಮೇಲೆ SSC GD ಎರಡೂ ಏನಪ್ಪ ಅಂದ್ರೆ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ನಿಮಗೆ ಒಳ್ಳೆಯ ಸುವರ್ಣ ಅವಕಾಶ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳಿಗೆ ಇನ್ನೂ ಸಾಕಷ್ಟು ಬೇರೆ ಬೇರೆ ಹುದ್ದೆಗಳಿಗೆ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಅದನ್ನೆಲ್ಲ ನೀವು ಮಾಹಿತಿಯನ್ನು ತಿಳ್ಕೊಬೇಕು. ಕ್ಯಾಲೆಂಡರನ್ನು ನೋಡಬೇಕಂದ್ರೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮದಲ್ಲಿ SSC ಅಂತ ಕಮೆಂಟ್ ಮಾಡಿ ನಾವು ನಿಮ್ಗೆ ಏನು ಮಾಡ್ತೀವಪ್ಪ ಅಂದ್ರೆ ಆ ಇನ್ಫಾರ್ಮೇಷನ್ ಕ್ಯಾಲೆಂಡರನ್ನು ನಾವು ನಿಮ್ಗೆ ಮೆಸೇಜನ್ನು ಮಾಡ್ತೀವಿ.